ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನ್ನೋ ಲೈಫ್ ಸ್ಟೈಲ್. ನಾನು ಈ ಥರ ಟ್ರಾವೆಲ್ ವೀಡಿಯೋಸ್ ತುಂಬ ಹಾಕ್ತಾ ಇರ್ತೀನಿ. ಅಂದರೆ ಎಲ್ಲ ಹಾಕ್ತೀನಿ ನಾನು, ಇದೊಂದೇ ಅಲ್ಲ. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಅದರಲ್ಲಿ ನಾವು ಇರಬೇಕು ಅನ್ನೋದು ಇನ್ನೊಂದು ಆಸೆ. ಆಯಿತಾ? ಇದು ತಿರುಮಲಾಗೆ ಹೋಗಿದ್ವಿ. ಯಾವಾಗ ಅಂದರೆ ಆಗಸ್ಟ್ 27ಕ್ಕೆ ಹೋಗಿ 31ನೇ ತಾರೀಕು ವಾಪಸ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಅಂಥ ಏನು ಕ್ರೌಡು ತುಂಬ ಅನ್ನಂಗೇನು ಇರಲಿಲ್ಲ. ಆದರೆ ನಂದು ನಮ್ಮ ಮನೆಯವ್ರದ್ದು ಸೀನಿಯರ್ ಸಿಟಿಸನ್ ಬುಕ್ ಮಾಡ್ಕೊಂಡಿದ್ವಿ 3 ತಿಂಗಳ ಮೊದಲೇ. ಆಮೇಲೆ ಮಗಳು, ಅಳಿಯ, ಮೊಮ್ಮಕ್ಕಳಿಗೆ 2 ಮೊಮ್ಮಕ್ಕಳು ನನಗೆ, ಅವರಿಬ್ಬರಿಗೂ ಅವ್ರ 4 ಜನಕ್ಕೂ ₹300 ಟಿಕೆಟು 3 ತಿಂಗಳು ಮೊದಲೇ ಬುಕ್ ಮಾಡಿದ್ವಿ. ಈ ಸಲ ನಮಗೂ ದರ್ಶನ ತುಂಬ ಚೆನ್ನಾಗಾಯಿತು. ಯಾಕೆ ಅಂದರೆ ಸೀನಿಯರ್ ಸಿಟಿಸನ್ಸ್ ಅಲ್ವಾ, ನಮ್ಮ ಮನೆಯವ್ರಿಗೆ 65 ವರ್ಷದ ಮೇಲಾಗಿದೆ. ಹಾಗಾಗಿ ಅವ್ರ ಜೊತೆ ಹೆಂಡ್ತಿನ ಬಿಡ್ತಾರೆ, ಸ್ಪೌಸ್ನ ಬಿಡ್ತಾರೆ. ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳೋವಾಗಲೇ ಅಲ್ಲಿ ನಮ್ಮ ಡೀಟೇಲ್ಸು ಕೊಟ್ಟಿರಬೇಕು. ಅಂದರೆ ಆಧಾರ್ ಕಾರ್ಡು ಅಲ್ಲೇನು ಕೇಳ್ತಾರಲ್ಲ ಅದೆಲ್ಲ ಕೊಟ್ಟಿರಬೇಕು. ಕೊಟ್ಟಿದ್ದರೆ ನಮ್ಮನ್ನು ಬಿಡ್ತಾರೆ ಜೊತೆಗೆ. ಈ ಸಲ ನಮಗೂ ಸೀನಿಯರ್ ಸಿಟಿಸನ್ಸ್ ಆಗಿದ್ದರಿಂದ ನಮಗೂ ತಳ್ಳಲ್ಲ, ಜರ್ಗಂಡಿ ಅನ್ನಲ್ಲ, ಇಲ್ಲ ತಳ್ಳು ಬಿಸಾಕಲ್ಲ, ನಿಧಾನಕ್ಕೆ ದರ್ಶನ ಮಾಡ್ಬೋದು. ಆಮೇಲೆ ಮಕ್ಕಳಿಗೆ ಇದನ್ನು ಮಾಡಿದ್ವಲ್ಲ ₹300 ಟಿಕೆಟು, ಅವ್ರದ್ದೇನೋ 4-5 ಅವರ್ಸ್ ಆಯಿತು. ಆದರೂ ದರ್ಶನ ಚೆನ್ನಾಗಾಯ್ತಂತೆ ಹೇಳ್ತಾಯಿದ್ರು. ಇದು ತಿರುಮಲ ಮತ್ತೆ ಸ್ವಲ್ಪ ಟೈಮ್ ಇತ್ತು. ಆವಾಗ ಬೆಟ್ಟ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಓಡಾಡ್ತಾ ಇದ್ವಿ. ಆವಾಗ ನನ್ನ ಸಣ್ಣ ಮೊಮ್ಮಗಳವಳು ಅದೇನೋ ತೊಗೊಂಡು, ಏನೋ ಬ್ಯಾಂಡ್ ಥರ ಅಂತೆ ಅದು ತೊಗೊಂಡು ತಲೆಗೆ ಹಾಕ್ಕೊಂಡು ಅದನ್ನು 2 ಕೈಯಲ್ಲಿ ಎಳೆದ್ರೆ ಪಟ ಪಟ ಅಂತ ಹೊಡಿತಿತ್ತು. ಅದನ್ನು ತೊಗೊಂಡ್ಳು, ದೊಡ್ಡವಳು ತೊಗೊಂಡ್ಳು, ಚಿಕ್ಕವಳು ತೊಗೊಂಡ್ಳು. ಚಿಕ್ಕವಳು ಚೆನ್ನಾಗಿ ಹಾಕ್ಕೊಂಡು ಎಂಜಾಯ್ ಮಾಡಿದ್ಲು ತುಂಬ. ಅವಳು ತುಂಬ ಇಷ್ಟಪಟ್ಟು ತೊಗೊಂಡ್ಳು ಅದನ್ನು. ನನಗದನ್ನು ಕೊಡಿಸು ಅಂತ ಅಂದರೆ ಭಾಳ ಅಂಗಡಿ ವಿಚಾರಿಸಿ ಅದೆಲ್ಲ 150, 200, 250 ಹೇಳ್ತಾಯಿದ್ರು. ಕಡೆಗೆ 150ಕ್ಕೆ ತೊಗೊಂಡ್ವಿ ಇದನ್ನು. ಭಾಳ ಎಂಜಾಯ್ ಮಾಡಿದ್ಲು. ಕೊಡಿಸಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಯಾಕೆ ಅಂದರೆ ಅವ್ರು ಚೆನ್ನಾಗಿ ಅದನ್ನು ಯೂಸ್ ಮಾಡಿದ್ರೆ ನಮಗೂ ಖುಷಿ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.